ವಿಜಯ್, ಒಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ನಂದೊಂದು ಇಂಪಾರ್ಟೆಂಟ್ ಚೈನ್ ಕಳ್ದೋಗಿದೆ. ಅದು ಅಂದ್ರೆ ನನಗೆ ಪ್ರಾಣ. ಅದನ್ನ ಸ್ವಲ್ಪ ಹುಡ್ಕೊಡ್ತೀಯಾ? ಪ್ರಾಣ ಅಂತ ಹೇಳ್ತಾ ಇದೀಯಾ? ಎಲ್ಲೋಗುತ್ತೆ? ನಿನ್ನ ಹತ್ರನೇ ಇರುತ್ತೆ. ಸ್ವಲ್ಪ ಸರಿಯಾಗಿ ಹುಡ್ಕೋ. ಬಾಯ್. ಸ್ವಿಟ್ಜರ್ಲ್ಯಾಂಡ್ ಹೋದ್ರೆ ನಾನು ಮರ್ತ್ಬಿಡ್ತೀಯಾ? ಯಾರನ್ನಾದ್ರೂ ಮರಿಬೋದು, ಆದ್ರೆ ನಿನ್ನ ಮಾತ್ರ ಮರೆಯೋದಿಲ್ಲ. ಇಲ್ಲಿ ನೋಡು, ನೀನು ಯಾವತ್ತೂ ನಾನು ಮರಿಬಾರ್ದು. ನನ್ನ ನೆನಪು ನಿಂಗೆ ಬರ್ತಾನೆ ಇರ್ಬೇಕಂತ ನಾನೇ ಕಷ್ಟಪಟ್ಟು ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಸೂಪರ್ ಆಗಿದೆ. ಅದು ಅಂದ್ರೆ ನನಗೆ ಪ್ರಾಣ. ವಿಜಯ್, 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 ವಿಜಯ್. ಅಬ್ಬಾ ವಿಜಯ್, ಒಳಗಡೆ ಎಲ್ಲ ಹುಡುಕ್ತೆ, ನಂಗೆ ಸಿಗ್ಲೇ ಇಲ್ಲ. ನಿನಗೇನಾದ್ರೂ ಸಿಕ್ತಾ? ಹಾ? ಇಲ್ಲ, ಸಿಕ್ಲಿಲ್ಲ. ಹೇ ವಿಜಯ್, ನಿಂತ್ಕೋ. ನಿಜವಾಗ್ಲೂ ನಿನಗೆ ಚೈನ್ ಸಿಗ್ಲಿಲ್ವೇನೋ? ಇಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಆ ಚೈನ್ ಅನ್ನ ಪಾಕೆಟ್ ಒಳಗೆ ಹಾಕೊಂಡಿದ್ದೆ ನಾನು ನೋಡ್ದೆ. ನೀನ್ ಆ ಚೈನ್ ಅನ್ನು ನೋಡ್ಬೇಕು, ಅದು ನಿನ್ ಕೈಗೆ ಸಿಗ್ಬೇಕು ಅಂತಾನೆ ನಾನು ಅದನ್ನ ಅಲ್ಲಿ ಹಾಕಿದ್ದು. ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿನ್ಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಡಿಯಾಗ್ ಬಂದಿದ್ದೆ ನಿನಗೋಸ್ಕರ. ಅವತ್ ರೈಲ್ವೆ ಗೇಟ್ ಹತ್ರ 15 ವರ್ಷದ ನಂತರ ನಾನಿನ್ನ ಮೊದಲನೇ ಸಲ ನೋಡಿದಾಗ ನನ್ನ ಜೀವನದಲ್ಲಿ ಯಾವತ್ತೂ ಆಗದೆ ಇರೋಷ್ಟು ಸಂತೋಷ ನಂಗೆ ಅವತ್ತಾಯ್ತು. ಆ ಕ್ಷಣ ಅದೇ ಸಂತೋಷನ ನಾನಿನ್ ಕಣ್ಣಲ್ಲಿ ನೋಡ್ದೆ. ಆದ್ರೆ ನೀನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನೋಡ್ಬೇಕು ಅನ್ನಿಸ್ತು. ನಿನ್ನನ್ನ ಸ್ವಲ್ಪ ಕಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇಷ್ಟು ದಿನ ನನ್ನ ಪ್ರೀತಿನೆಲ್ಲ ಎದೆಲೆ ಬಚ್ಚಿಟ್ಕೊಂಡು ನೀನ್ ಇಷ್ಟನೇ ಇಲ್ಲ ಅನ್ನೋ ತರ ನಾನು ಬಿಹೇವ್ ಮಾಡಿದೆ. ನೀನನ್ನ ಇಂಪ್ರೆಸ್ ಮಾಡಕ್ ಒದ್ದಾಡ್ತಿದ್ದಿದ್ ನೋಡಿ ನನಗ್ ನಿನ್ ಮೇಲೆ ಇದ್ದಿದ್ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ನೋ ಇಷ್ಟರಲ್ಲಿ ಏನೇನೋ ನಡೆದೋಯ್ತು. ಈಗ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನಂಗೆ ಭಯ ಶುರು ಆಗಿದೆ. ನಿನ್ನಿಂದ ನಂಗೆ ದೂರ ಇರಕ್ಕಾಗಲ್ಲ ವಿಜಯ್. ಐ ಲವ್ ಯು, ಐ ಲವ್ ಯು ವಿಜಯ್. I really love you, Vijay. Vijay! Please, nintko, Vijay. ಮಾಮ, ಕಾವೇರಿ ಬಾ. ನೀನು ಸರಿಯಾದ ಟೈಮಿಗೆ ಬಂದೆ. ನಾವೆಲ್ಲ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಅದೇ ನಿನ್ನ ಮದುವೆ ವಿಷಯ. ನೋಡಮ್ಮ ಕಾವೇರಿ, ನೀನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಪ್ರಿಯಾ ಮದುವೆ ಜೊತೆಲಿ ನಿನ್ನ ಮದುವೆನೋ ರಿಷಿ ಜೊತೆ ಡೂಮ್ ಡಾಮ್ ಆಗಿ ಮಾಡಬೇಕು ಅಂತ ನಾನು ನಿಮ್ಮಪ್ಪ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಹೌದಮ್ಮ ಕಾವೇರಿ, ರಿಷಿ ನನಗೆ ತುಂಬ ಹಿಡಿಸ್ಬಿಟ್ಟಿದ್ದಾನೆ. ಅವನೇ ನನ್ನ ನಡೆಯೋಕೆ ಪರ್ಫೆಕ್ಟು ಅಂತ ಡಿಸೈಡ್ ಮಾಡಿಬಿಟ್ಟೆ. ಕಾವೇರಿ, ಏನು ಮಾಡ್ಬಿಟ್ಟಿಮ್ಮ? ಯಾರು ಹತ್ರ ಬರಬೇಡಿ ಅಪ್ಪ, ನೀ ಅಲ್ಲೇ ನಿಂತ್ಕೋ. ನೀನಿದನ್ನ ನೋಡಿ ನಿನ್ ಮನಸ್ಸಿಗೆ ನೋವಾಗಿ ಕಣ್ಣೀರು ಹಾಕ್ಬೋದು. ಆದ್ರೆ ನಿಜವಾದ ನೋವು, ನಿಜವಾದ ಗಾಯ ಆಗಿರೋದು ನನಗೆ. ನಿಮಗ್ ತಕ್ಕ ಅಳಿಯ ಆಗ್ತಾನೆ ಅಂತ ನಿಮಗ್ ಇಷ್ಟ ಆದವನ್ ಜೊತೆ ನಂಗೆ ಮದ್ವೆ ಮಾಡಿಸಿದ್ರೆ ಆಮೇಲೆ ನೋವು ಅನ್ಭವಿಸೋಳು ನಾನು. ಏನಮ್ಮ ಮಾತಾಡ್ತಾ ಇದ್ಯಾ? ರಿಷಿ ಇಲ್ಲಪ್ಪ, ನಾನ್ ಪ್ರೀತಿಸ್ತಿರೋದು ವಿಜಯ್ನ. ಅದು ಇವತ್ತು ನಿನ್ನೆಯಿಂದ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಅವನನ್ನು ಪ್ರೀತಿಸ್ತಿದ್ದೀನಿ. ಮದ್ವೆ ಅಂತ ಆದ್ರೆ ಅದು ಅವನ ಜೊತೆನೆ. ಏನಮ್ಮ ಹೇಳ್ತಿದ್ದೀನಿ ನೀನು? ವಿಜಯ್ ನಿನ್ನ ಪ್ರೀತಿಸ್ತಾ ಇಲ್ಲ?
ಪ್ರೀತಿಸೋದು ಇಲ್ಲ. ನೀನ್ ಹೇಳೋ, ನಿಂಗೆ ಎಲ್ಲ ಗೊತ್ತು. ವಿಜಯ್ ನನ್ನ ಪ್ರೀತಿಸಿಲ್ವಾ? ಅದು ಅದು ಇಲ್ಲ ಇಲ್ಲ. ಯಾಕೋ ಸುಳ್ಳು ಹೇಳ್ತಿದ್ಯಾ? ನಿನಗೆಲ್ಲ ಗೊತ್ತಾ? ಹೋಗ ಅಪ್ಪ. ಚಿಕ್ಕಂದಿಂದಾನು ನಾನೇನ್ ತಿನ್ಬೇಕು, ನಾನೇನ್ ಓದ್ಬೇಕು, ನಾನೇನ್ ಬಟ್ಟೆ ಹಾಕೋಬೇಕು ಅನ್ನೋ ತೀರ್ಮಾನನ ನನ್ನನ್ ಕೇಳೇ ತಗೋತಿದ್ದೆ ಅಲ್ವಾ? ಆದ್ರೆ ಇಡೀ ಜೀವನನ ನಾನ್ ಯಾರ ಜೊತೆ ಬದುಕ್ಬೇಕು ಅನ್ನೋ ತೀರ್ಮಾನ ತಗೊಳ್ಳೋವಾಗ ಯಾಕಪ್ಪ ನನ್ನ ಒಂದ್ ಮಾತು ಕೇಳಿಲ್ಲ ನೀನು? ಅಪ್ಪ, ಅಮ್ಮ ನಿನ್ನ ಎಷ್ಟು ಪ್ರೀತಿಸ್ತಿದ್ಲು ಅಂತ ಹೇಳ್ತಿದ್ದೆ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ವಿಜಯ್ ನನ್ನ ಪ್ರೀತಿಸ್ತಿದ್ದಾರೆ. ಐ ಆಮ್ ಸಾರಿ ಪುಟ್ಟ. ನಿನ್ನ ಮದುವೆ ಆಗಬೇಕಾದವನು ನನಗಿಷ್ಟ ಆಗಕ್ಕಿಂತ ಮುಂಚೆ ನಿನಗಿಷ್ಟ ಆಗಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನವೂ ಇಲ್ಲದೆ ಆಗೋಯ್ತು. ಅಳ್ಬೇಡ. ನಿನ್ನ ಮದುವೆ ನೀನು ಯಾರು ಇಷ್ಟಪಟ್ಟಿದೆಯೋ ಅವನ ಜೊತೆಲೇ ಆಗುತ್ತೆ. ಏನು ಮಾತಾಡ್ತಿದ್ದೀನಿ ನೀನು? ನೋಡು ಅಮರ್, ನನ್ನ ಮಗಳು ನಿನ್ನ ಮಗನ ಪ್ರೀತಿಸ್ತಾ ಇದ್ದಾಳೆ. ಅವನೇ ನನ್ನ ಅಳಿಯ. ಅವಳೇನೋ ಚಿಕ್ಕ ಹುಡುಗಿ, ಏನೋ ಮಾತಾಡ್ತಿದ್ದಾಳೆ. ಅಲ್ಲ ಕಣೋ, ನಿನ್ನ ಮಗಳಿಗೆ ಸರಿಯಾದ ಗಂಡು ಅಂದ್ರೆ ರಿಷಿನೇ. ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ. ಆದರೆ ಎರಡು ಜೀವಿಗಳು ಒಂದಾಗಬೇಕು ಅಂತಂದ್ರೆ ಆ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ. ಅಲ್ಲಿ ಲೆಕ್ಕಕ್ಕೆ ಬರೋದು ಪ್ರೀತಿ ಒಂದೇ. ಆ ಪ್ರೀತಿ ನಿನ್ನ ಮಗ ಮತ್ತು ನನ್ನ ಮಗಳ ಮಧ್ಯೆ ಇದೆ. ಅಂಥದ್ರಲ್ಲಿ ಇವ್ರನ್ನ ಬೇರೆ ಮಾಡೋ ಹಕ್ಕು ನಮಗೆಲ್ಲೋ ಇದೆ. ವಿಶ್ವ ಹೇಳ್ತಾರದ್ ನಿಜ. ಕಾವೇರಿ ಪ್ರೀತಿಸ್ತಾ ಇರೋದು ನಿನ್ನ ಮಗನ್ನ ಅಂತಂದ್ಮೇಲೆ ಅವಳು ನಿನ್ನ ಸೊಸೆನೆ ಹೊರತು ನನ್ನ ಸೊಸೆ ಅಲ್ಲ. ನೀವಿಬ್ರು ಬೀಗರಾಗೋದಾದ್ರೆ ನಮ್ಗೆಲ್ಲ ಸಂತೋಷನೇ. ಎಲ್ಲಿ ಕೈ ಕೊಡು. ಕೊಡ, ನೀನು ಕೊಡಪ್ಪ. ವಿಜಯ್, ಸುಳ್ಳು ಕತಿ ಕಟ್ಟಿ ಮಂಗ್ಯ ಬ್ಯಾರೆ ಮಾಡ್ತೀಯ ನನ್ನ? ಬಾರಲೇ, ಬಾರೋ ಹೊರಗ. ಎಲ್ಲ ವಿಜಯ್, ಮೊದ್ಲು ನೀನ್ ಯಾವ ದಾಸಯ ಅಂತ ಬಗಳು. ಯಾರ ಇವ? ನನಗ ಆವಾಜ್ ಹಾಕಕತ್ಯಾನ? ಅಣ್ಣ, ಅವರೇ ವಿಜಯ್ ತಂದೆ. ಅಲ್ಲೇ ಪಕ್ಕದಲ್ಲಿದ್ದಾಳಲ್ಲ, ಅವಳೇ ಕಾವೇರಿ. ಕತಿ ಹೇಳ್ಕೊಂತ ಕುಂದ್ರಾಕ ನನಗೆ ಪುರ್ಸೊತ್ತಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಮಗ. ಎಲ್ಲದ ನೆಲೆಯವ ಕರಿಲೇ. ಅವನೇನಾದ್ರೂ ಮನೇಲಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ನಾಲ್ಗೆಲ್ಲಿರೋ ನರಗಳನ್ನೆಲ್ಲ ಕಿತ್ತು ಪಿಸಾಕ್ತಿದ್ದ. ನೋಡು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಗೇಟ್ ಒಳಗೆ ಬಂದಿದ್ದು ಮೊದಲನೇ ತಪ್ಪು. ನೀನಿಲ್ಲಿ ನಿಂತ್ಕೊಂಡು ಕಿರ್ಚಾಡ್ತಾ ಇರೋದು ಎರಡನೇ ತಪ್ಪು. ನನ್ನಿಂದ ಮೂರನೇ ತಪ್ಪು ಆಗೋದಕ್ಕಿಂತ ಮುಂಚೆ ಖಾಲಿ ಮಾಡಿಲಿಂದ. ಬ್ಯಾಡಯ್ಯಪ್ಪ, ನಂದೇ ತಪ್ಪ. ಹೋಗಿ ನನ್ನ ಮಗಳು ನಿನ್ನ ಮಗನ ಲವ್ ಮಾಡಿದ್ದು ಮೊದಲನೇ ತಪ್ಪು. ನಿನ್ನ ಮಗ ಹೇಳಿದ ಕಟ್ಟಿಕತಿನ ನಾನು ನಂಬಿದ್ದು ಎರಡನೇ ತಪ್ಪು. ಇನ್ನು ಮೂರನೇ ತಪ್ಪು ಈಗ ನಾನು ಮಾಡ್ತೀನಿ ನೋಡಯ್ಯಪ್ಪ. ಬಿಡು ಅವಳನ್ನ, ಊತಾಕ್ಬಿಡ್ತೀನಿ. ಯಾರಾದ್ರೂ ಎಗರಾಡಿದ್ರ ಬುಲೆಟ್ಗಳನ್ನ ಇವಳು ಬುಲ್ಡೆ ಒಳಗ್ ನುಗ್ಸಿ ಬೋರ್ವೆಲ್ ತೋಡ್ಬಿಡ್ತೇನ. ಹುಷಾರ್. ಎಲ್ಲ ಆಗಿರೋದು ಇವಳಿಂದಾನ. ಇವಳನ್ನ ಎತ್ತಾಕೊಂಡು ಹಾದ್ರ ನಿನ್ನ ಮಗ ತಾನ ನನ್ನ ಹತ್ರಕ್ಕೆ ಬರ್ತಾನ. ಯಾವ ಸೀಮೆ ಗಂಡ್ಸೋ ನೀನು? ಒಂದು ಹೆಣ್ಣು ಮಗಳ ಪ್ರಾಣ ಇಟ್ಕೊಂಡು ಎದುರಿಸ್ತಾ ಇದ್ಯಾ? ನಾನು ಗಂಡ್ಸೋ ಹೌದೋ ಅಲ್ಲೋ? ನೀನೆ ಹೆತ್ತ ಮಗ ಗಂಡ್ಸೋ ಅನ್ನೋ ನಂಬಿಕೆ ನಿನಗಿದ್ರ ಅವನನ್ನ ಮೊದಲು ತಂದು ನನ್ನ ಮುಂದೆ ನಿಲ್ಸ, ಆಮೇಲೆ ಇವಳನ್ನ ಕರ್ಕೊಂಡು ಹೋಗ.
ಶಬ್ಬಾಷ್, ಪರವಾಗಿಲ್ಲಲೇ. ಕಡಿಗೂ ನಿನ್ನ ಮಗ ಗಂಡ್ಸದಾನ ಅಂತ ಖಾತ್ರಿ ಮಾಡ್ಬಿಟ್ಟಿಯಲ್ಲೇ ನೀನು. ಆ ಏಯ್, ಗಳಿಸ್ಕೊಡ್ರು ಹಾಕಿನ. ಏಯ್, ನಿನ್ನ ಮುಂದೆ ಇವನ ಗಂಡಸ್ತನ ತೋರ್ಸ ತರ್ದು ನನಗಿಲ್ಲ. ನೀನೇನ ಬಿಟ್ಟು ಕಳ್ಸೋದು ನನ್ ಸೊಸೆನಾ? ಏಯ್, ನಿನ್ನ ಮುಂದೆ ನಿಂತಿರೋದು 6 ಅಡಿ ಸಿಡ್ಲು. ಈ ಸಿಡ್ಲು ಬಡಿತು ಅಂದ್ರೆ ನಿನ್ನ ಪಿಂಡ ಬಿಡೋದಕ್ಕೆ ಬೂದಿ ಕೂಡ ಸಿಗೋದಿಲ್ಲ. ಹುಷಾರ್. ಈ ಮಣ್ಣಲ್ಲಿ ನನಗೆ ಒಂದು ಹೆಸರಿದೆ, ಇವನಿಗೆ ಇನ್ನೊಂದು ಹೆಸರಿದೆ. 10 ತಲೆಮಾರುಗಳಿಂದ ನಮ್ಮ ವಂಶಕ್ಕೆ ಹೆದರಿಕೆ ಅನ್ನೋದು ಹುಟ್ಲಿಲ್ಲ. ಇನ್ನು 10 ತಲೆಮಾರು ಹೋದ್ರು ಹುಟ್ಟೋದಿಲ್ಲ. ಗಂಡಿಟ್ಕೊಂಡು ಗುಂಪು ಕಟ್ಕೊಂಡು ಬಂದು ನಿಂತ್ಕೊಳ್ಳೋನು ಗಂಡ್ಸಲ್ಲ ಕಣೋ. ಒಬ್ಬನೇ ಬಂದು ಎದೆ ಬೀಚ್ಕೊಂಡು ನಿಂತ್ಕೋತಾನಲ್ಲ, ಅವನೇ ನಿಜವಾದ ಗಂಡ್ಸು. ಏಯ್, ಹೇಳಿ ಕೇಳಿ ಅವಳ ಹೆಸರು ಕಾವೇರಿ. ಕಾವೇರಿ ನಮ್ಮ ಸೊತ್ತು. ಮನೆಗೆ ಮಾರಿನ ಕರ್ಸ್ಕೊಂಡಿದ್ಯಾ, ಮುಂದೆ ಆಗೋ ಪರಿಣಾಮನ ಅನುಭವಿಸು. ನನ್ನ ಮುಂದೆ ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ವಿಜಯ್, ಟೆಸ್ಟ್ ಮ್ಯಾಚ್ ಆಡಬೇಡ, 2020 ಆಡ್ಕೊಂಡು ಬೇಗ ಕಾವೇರಿನ ಮನೆ ಕರ್ಕೊಂಬ. ಬಾಯ್. ಓಕೆ ಸೀನಿಯರ್. ನನ್ನ ಇಡೀ ಲೈಫಲ್ಲಿ ನಮ್ಮಪ್ಪ ಈ ಥರ ಒಂದೇ ಒಂದ್ಸಲ ಸ್ಕೂಲ್ಗೋ ಕಾಲೇಜ್ಗೋ ಕರ್ಕೊಂಡೋಗ್ಬಿಟ್ಟಿಲ್ಲ. ನಿನ್ನ ಹತ್ರ ಕರ್ಕೊಂಬಂದು ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನು ನೀನು ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡಿರ್ಬೇಡ. ಈಗ ನಿನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನಗೇನೆ ಅಯ್ಯೋ ಪಾಪ ಅನ್ಸುತ್ತೆ. ನಮ್ಮಪ್ಪ ಹೊಡಿಬೇಡ ಅಂದಾಗ್ಲೇ ಬೇಜಾನ್ ಜನ ಕೊಡ್ತಿದ್ದೀನಿ. ಇನ್ನು ನೀನೇ ನಿಮ್ ಕಡೆಯವ್ರನ್ನ ಹೊಡಿಯೋದಕ್ಕೆ ನಮ್ಮ ಅಪ್ಪನ ಹತ್ರ ಪರ್ಮಿಷನ್ ಹಾಕ್ಸ್ಕೊಟ್ಟಿದ್ಯಲ್ಲ. ಇನ್ನು ನಿಮ್ಗಳನ್ನ ಯಾವ್ಯಾವ ಡಿಸೈನ್ ಅಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ಹೊಡಿತೀನಿ ಅಂತ ನೆನೆಸ್ಕೊಂಡ್ರೆ ನನಗೆ ಥ್ರಿಲ್ ಆಗುತ್ತಪ್ಪ. ಏ ದಡ್ಡ, ನೀನ್ ನನ್ನೇ ಕರೆಸಿ ನನಗೆ ಒಂದು 4 ಏಟು ಹೊಡೆದಿದ್ರೆ ಎಲ್ಲೋ ಒಂದು ಸೊಳ್ಳೆ ಕಚ್ಚಿತು ಅಂತ ನಿಮ್ಗಳನ್ನೆಲ್ಲ ಹಾಗೆ ಬಿಟ್ಬಿಡ್ತಾ ಇದ್ದೆ. ಅದನ್ನೆಲ್ಲ ಬಿಟ್ಟು ಹೋಗಿ ನನ್ನ ಬುಲ್ಬುಲ್ ನೆತ್ತಾಕೊಂಡ್ ಬಂದಿದ್ದೀರಲ್ಲ. ಇನ್ನು ನಿಮ್ಮಗಳನ್ನೆಲ್ಲ ಹಾಗೆ ಬಿಡ್ತೀನಾ? ಅಬಾ ಏನ್ರಲೇ ನಿಮ್ಮಿಬ್ರು ಅಪ್ಪ ಮಗಂದು. ನಾನು ಅವಾಗಿಂದ ನೋಡಾಕತ್ತೀನಿ. ನಿಮ್ಮ ಅಪ್ಪ ಒಂಥರ ಹಾರಿಯಾಡ್ತಾನ, ನೀನೊಂಥರ ಹಾರಿಯಾಡ್ತಿ. ಏನ್ ನನ್ನ ಮುಂದ ಆಟ ಹಚ್ಚಿರೇನ್ರಲೇ? ಎಷ್ಟರೇ ಇರಬೇಕು ಮೈಯಾಗರ ಸೊಕ್ಕು. ಏಯ್, ಏನ್ ನೋಡಕತ್ತಿರಲೇ? ಇಳಿಸ್ರಲೇ ಇವನು ಮೈಯಾಗಿರೋ ಸೊಕ್ನ.
ಏಯ್ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿನ್ಗೆ? ಬದುಕೋದು 4 ದಿನ, ಅದ್ರಲ್ಲಿ ಪ್ರೀತಿ ಮಾಡ್ರೋ, ದ್ವೇಷ ದ್ವೇಷ ಅನ್ಕೊಂಡ್ ಸಾಯ್ತಿರಲ್ರೋ. ಗನ್ ಹಿಡ್ಕೊಂಡಿದ ತಕ್ಷಣ ಪ್ರೀತಿ ಮಾಡ್ಸಕ್ಕಾಗಲ್ಲ, ಅದು ತಾನಾಗೆ ಅರಳಬೇಕು. ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನ್ ಮಗಳನ್ನ ನಾನು ಲವ್ ಮಾಡಲ್ಲ. ಏನ್ ಮಾಡ್ತೀಯ? ಸಾಯಿಸ್ತೀಯಾ? ಸಾಯಿಸ್ತೀಯಾ? ತಗೋ ಸಾಯಿಸು. ಅಂಕಲ್, ಬಾಯ್ಲೆ, ಇವತ್ತಿಂದ ನನ್ನ ಅಂಕಲ್ ಅಂತ ಕರಿಬೇಡ, ಮಾವ ಅಂತ ಕರಿಬೇಕು. ಓಕೆ? ಏ ಬುಲ್ಬುಲ್, ವಾಟ್ ನೋಟಾಕ?